ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೂ ವಾಸ್ ಇನ್ ದಿ ಕಾಲ್ ಆಫ್ ದಿ ಲೈನ್ಸು. ವಾ, ನಿಮ್ ಗಂಡ ನಿಮ್ಮನ್ ಬಿಡೋದೇ ಇಲ್ವಾ ಅಂತ. ಎದುರುಗಡೆ ಇದ್ರೆ ಕಣ್ ಸನ್ನೆ, ದೂರದಲ್ಲಿದ್ರೆ ಕಾಲ್ ಸನ್ನೆನಾ? ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ನಿಧಿ ಮೇಡಮ್, ಸೊ ನನ್ ಗಂಡನು ಸೇಮ್ ಟು ಸೇಮು. ನಾಟ್ ದಿ ಬ್ಯಾಲೆನ್ಸ್ ಇನ್ ದ ಫೋನು, ಡೈರೆಕ್ಟ್ಲಿ ಕೂಗಿಂಗ್ ಫ್ರಮ್ ದಿ ಮಾರಿಗುಡಿ ಗೇಟು, ಐ ಇನ್ ದಿ ಲಿಸ್ನಿಂಗ್ ಆಫ್ ದ ಹೌಸೋ. ನಿಧಿ, ಅರ್ಥ ಆಗ್ಲಿಲ್ಲ ಅಲ್ವಾ? ಏನಿಲ್ಲ, ಅದೇ ನಮ್ಮ ಸೀನಾ ಇದ್ದಾನಲ್ಲ, ನಮ್ಮ ಗುಂಡು ಗಂಡ, ಅವನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದಾಗ್ಲೂ ಅವ್ನ ಮಾರಿಗುಡಿ ಎಂಟ್ರೆನ್ಸಲ್ಲಿ ಕೂಗ್ತಾನಂತೆ. ಇವಳು ಮನೇಲಿದ್ರು ಕೇಳತ್ತಂತೆ. ಆ ಲೆವೆಲ್ಗಿದೆಯಂತ ಇವರಿಬ್ರು ಕನೆಕ್ಷನ್. ಯು ಆರ್ ದಿ ಇಚ್ಗಾರ್ಡ್ಲಿ ರೈಟ್. ಎಕ್ಸಾಕ್ಟ್ಲಿ ತಾನೆ? ಹಾ, ಕರೆಕ್ಟು. ಇವಾಗ ಬಂದ್ರಿ ನನ್ನ ದಾರಿಗೆ. ಗುಡ್ ಗುಡ್, ವೆರಿ ಗುಡ್. ಸರಿ ಸರಿ, ಬನ್ನಿ ಹೊರಡೋಣ. ಅದ್ಗೆ ಅಣ್ಣ ನೆನ್ನೆನೂ ಹೇಳಿದ್ದ ತಾನೇ, ಈ ವ್ರತ ಎಲ್ಲ ಮಾಡ್ಬೇಡ, ನೀನ್ ಹಸುವೆಲ್ಲ ತಡಿಯಲ್ಲ ಅಂತ. ಮತ್ ಏನಕ್ಕೆ ಮಾಡ್ತಾ ಇದೆಯಾ ಇದೆಲ್ಲ ಇವತ್ತು? ಹಸು ತಡಿಯಕ್ಕಾಗಲ್ಲ ಅಂತ ವ್ರತ ಮಾಡ್ತಾ ಇರೋದಕ್ಕಾಗತ್ತಾ ಗುಂಡು? ಈಗ ನೋಡು, ಮೊದಲೆಲ್ಲ ನೀನು ಊಟನೇ ಮುಖ್ಯ ಅಂತ ಹೇಳ್ತಿದ್ದೆ. ಈಗ ನಿನ್ ಗಂಡನಿಗೋಸ್ಕರ ಊಟ ಎಲ್ಲ ಬಿಟ್ಟು ವ್ರತ ಮಾಡ್ತಿದ್ಯಾ. ಅದೇ ಪ್ರೀತಿಗೋಸ್ಕರ ನನ್ನ ಗಂಡಂಗೆ ಒಳ್ಳೇದಾಗ್ಲಿ ಅಂತ ನಾನು ವ್ರತ ಮಾಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಹೇಳು? ಪ್ರೀತಿ. ನನ್ನ ಗಂಡ ತೋರಿಸೋ ಪ್ರೀತಿಗೆ ನನ್ನ ಕಡೆಯಿಂದ ಪುಟ್ಟ ಸೇವೆ ನಾನು ಮಾಡ್ತಿದ್ದೀನಿ. ಅದೇ ಥರ ನಿನ್ನ ಗಂಡನಿಗೋಸ್ಕರ ನೀನು ಪುಟ್ಟ ಸೇವೆ ನೀನು ಮಾಡ್ತಿದ್ಯಾ, ಅಷ್ಟೇ. ನಮ್ಮ ನಿಧಿ ಕೂಡ ಮಾಡ್ಬೋದಿತ್ತು, ಆದರೆ ಅವಳಿಗಿನ್ನೂ ಮದುವೆನೇ ಆಗಿಲ್ವಲ್ಲ. ಆದರೂ ಅವಳು ಪ್ರೀತಿಸೋ ಜೀವಕ್ಕೋಸ್ಕರನಾದರೂ ವ್ರತ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಏನೋಪ್ಪ, ನೀನು ಮಾಡ್ತಿಲ್ಲ ಅಲ್ವಾ ನಿಧಿ? ಮಾದಪ್ಪಣ್ಣ, ಮಾದಪ್ಪಣ್ಣ, ಬಾಗಿಲು ತೆಗಿ ಮಾದಪ್ಪಣ್ಣ. ಮಾದಪ್ಪಣ್ಣ. ಅಯ್ಯೋ ಮಕ್ಕಳವ, ಮನೇಲಿ ಬೇರೆ ಯಾರೂ ಇಲ್ಲ. ಹೊರಗೆ ನೋಡಿದ್ರೆ ಯಾರೋ ಬಂದವ್ರೆ. ನಾನು ಇವಾಗ ಹೋಗಿ ಬಾಗಿಲು ತೆಗೆದ್ರೆ ನಾನು ಯಾರು ಅಂತ ಗೊತ್ತಾಯ್ತದಲ್ಲ, ಏನು ಮಾಡಲಿ? ಬಾಗಿಲು ತೆಗಿ ಮಾದಪ್ಪಣ್ಣ, ಬಾಗಿಲು ತೆಗಿ ಮಾದಪ್ಪಣ್ಣ. ಬಂದೆ ಬಂದೆ. ಮಾದಪ್ಪಣ್ಣ ಇಲ್ವೇನವಾ? ಇಲ್ಲ ಕಣಪ್ಪ, ಶಿವ ಮನೆಗೆ ಹೋಗವ್ರೆ. ಹೌದಾ? ನೀನು ಯಾರವ? ನಾನು ಈ ಮನೆ ಕೆಲಸದವಳು. ಹೌದಾ, ಸರಿ. ನೋಡವ, ಊರ ಜಾತ್ರೆಯಲ್ಲಿ ಅನ್ನ ಸಂದರ್ಪಣೆ ಐತೆ. ನಾಳಿಕೆ ಯಾರೂ ಮನೇಲಿ ಒಲೆ ಹಚ್ಚಂಗಿಲ್ಲ. ಊಟಕ್ಕೆ ದೇವಸ್ಥಾನ ತಾನೇ ಬಂದ್ಬಿಡ್ಬೇಕು. ನಾನು ಬರೋಕ್ಕಿಲ್ಲ, ಹಂಗಂತ ಮನೆ ಒಲೆನೂ ಹಚ್ಚಕ್ಕಿಲ್ಲ. ಊರ ನಿಯಮನ ಮುರಿಯಕ್ಕಿಲ್ಲಪ್ಪ. ಅದ್ಯಾಕವ ಬರಲ್ಲ ಅಂತೀಯಾ? ಕಾರಣ 100 ಇರ್ತೈತೆ. ನೀನು ಹೇಳ್ದೆಲ್ಲ ಒಲೆ ಹಚ್ಚಬಾರ್ದು ಅಂತ, ಹಚ್ಚಕ್ಕಿಲ್ಲ ಬಿಡಪ್ಪ. ಸರಿ ಸರಿ, ನನ್ನ ಕೆಲಸ ನಾನು ಹೇಳಿದ್ದೀನಿ, ನನಗೆ ಬರ್ತೀನಿ. ಹಲೋ, ಇನ್ನು 10 ಮನೆ ಬೇಕಣ್ಣ, ಹೇಳ್ಬರ್ತೀನಿ. ಮಾರಿಗಲ್ ಕಟ್ಟವ ಸಿಕ್ಬಿಡು. ಮಾರಿಗಲ್ ಕಾಡ? ಮಾರಿಗಲ್ ಕಾಡಿನಲ್ಲಿ ನಾನೊಂದು ಹೆರಿಗೆ ಮಾಡಿಸಿದ್ದೆ. ಆ ತಾಯಿ ಎಲ್ಲಿದ್ದಾಳೋ, ಆ ಮಗು ಹೆಂಗಾಯ್ತು? ಇವಾಗ ಆ ಕಂದ ಎದುರಿಗೆ ಸಿಕ್ಕರು ನಂಗೆ ಗುರ್ತು ಹಿಡಿಯೋಕ್ಕಾಗಕ್ಕಿಲ್ಲ. ಆದರೆ ಆ ಮಗಿನ ಮೈಯಾಗೆ ಒಂದು ಕರಡೆ ಮಚ್ಚೆ ಐತೆ. ಹೌದು, ಅದೇ ಗುರ್ತು, ಅದೊಂದೇ ಗುರ್ತು. ಮಕ್ಕಳವ, ಎಲ್ಲಿದ್ರು ಆ ಮಗಿ ಚೆನ್ನಾಗಿರ್ಲವ.
ನಿತ್ಯ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಅಯ್ಯಯ್ಯೋ, ಕರ್ಣ ಕಾಲ್ ಮಾಡ್ತಿದ್ರು, ಎತ್ತೋಷ್ಟ್ರಲ್ಲಿ ಕಟ್ಟಾಗೋಯ್ತಲ್ಲ. ನಾನೇ ಮಾಡ್ತೀನಿ. ಹಲೋ. ಹಲೋ ಕರ್ಣ, ಸಾರಿ, ಅಲ್ಲಿ ಎಲ್ಲ ಇದ್ರು, ಅದಕ್ಕೆ ರಿಸೀವ್ ಮಾಡಕ್ಕೆ ತಡ ಆಯಿತು. ಹೇಳಿ. ಅಯ್ಯೋ ಪರವಾಗಿಲ್ಲ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾನು ನಿಮಗೆ ವ್ರತ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಲಿ ನೀವು ವ್ರತ ಮಾಡೇ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನೀವೀಗ ವ್ರತ ಮಾಡೋದ್ರಿಂದ ಒಳಗಡೆ ಇರೋ ಮಗುಗೆ ತೊಂದರೆ ಆಗುತ್ತೆ. ಯಾವುದರಿಂದ ಮಗುಗೆ ತೊಂದರೆ ಆಗಲು ಅಂಥದ್ದು ಮಾಡಿ. ಆ್ಯಂಡ್ ನೀವು ಊಟ ಕೂಡ ಮಾಡಬೇಕು. ಬಟ್ ನೀವು ಏನು ಹೇಳಿದ್ರು ನಾನು ಕೇಳಲ್ಲ. ನಿಮಗೋಸ್ಕರ ಅಲ್ಲದೆ ಹೋದ್ರೆ ಅಟ್ಲೀಸ್ಟ್ ಮಗುಗೋಸ್ಕರ ಆದರೂ ಮಾಡಲೇಬೇಕು ನೀವು. ನನ್ನ ಮಾತು ಕೇಳಿ. ಆದರೆ ಎಲ್ರಿಗೂ ಅನುಮಾನ ಬರುತ್ತೆ ಕರ್ಣ, ಅರ್ಥ ಮಾಡ್ಕೊಳ್ಳಿ. ಹಾಗಾಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಡೋಂಟ್ ವರಿ, ನಾನಿದ್ದೀನಿ. ನೀವು ಹೆಣ್ಮಕ್ಳ ಜೊತೆ ದೇವಸ್ಥಾನಕ್ಕೆ ಬರ್ತೀರಲ್ವಾ, ನಾನು ಅಲ್ಲೇ ಸಿಗ್ತೀನಿ. ಸರಿ ಕರ್ಣ. ನನ್ನ ಮಾತಿಗೆ ತುಂಬ ವಾದ ಮಾಡದೆ ಓಕೆ ಅಂದಿದ್ದಕ್ಕೆ ನಿತ್ಯ ಅವ್ರಿಗೆ ತುಂಬ ಥ್ಯಾಂಕ್ ಯು. ಓಕೆ ಅಂತ ಹೇಳಿದಾರೋ ನಿತ್ಯ ಬಾಯಲ್ಲಿ ಓಕೆ ಅನ್ಸೋದಕ್ಕೆ ಕರ್ಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮೂರ ಜಾತ್ರೆ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡಂದ್ರು ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ತಾರೆ. ನಾನು ಈ ವ್ರತ ಮಾಡಿ ಎಷ್ಟೋ ವರ್ಷ ಆಯ್ತು. ಹೌದು, ಇವತ್ತು ಆ ವ್ರತ ನಾನು ಮಾಡ್ತೀನಿ. ನನ್ನ ಗಂಡ ಚೆನ್ನಾಗಿರ್ಬೇಕು, ಎಲ್ಲಿದ್ರು ಚೆನ್ನಾಗಿರ್ಬೇಕು. ನನ್ನ ಶಾರುಗೆ ಊರ್ ಜಾತ್ರೆ ಅಂದರೆ ಬಹು ಖುಷಿ. ರೇ, ನಾನು ನಿಮಗೋಸ್ಕರ ವ್ರತ ಮಾಡ್ತಿದ್ದೀನಿ. ಇದರಿಂದ ನಾವಿಬ್ರು 100 ಕಾಲ ಚೆನ್ನಾಗಿ ಒಟ್ಟಿಗೆ ಬಾಳ್ಬಹುದು ಅಂತಿದೆಯಲ್ಲ. ಆದರೆ ತಾಯಿ ಆ ಮಾತನ್ನ ಹೆಚ್ಚು ದಿನ ಉಳಿಸ್ಕೊಳ್ಳಿಲ್ಲ. ನಾನು ಯಾವಾಗ ಸಾಯ್ತೀನೋ ನಂಗೆ ಗೊತ್ತಿಲ್ಲ. ಆದರೆ ಸಾಯೋಕ್ ಮುಂಚೆ ನಾನು ನಿನ್ನನ್ನು ಒಂದ್ಕಿತ ನೋಡಬೇಕು ಶಾರು. ನಾನು ನಿನ್ನನ್ನು ನೋಡಬೇಕು. ಎಲ್ಲಿದ್ದೀಯ ಶಾರು? ಒಂದೇ ಒಂದ್ಕಿತ ನನ್ನ ಮುಂದೆ ಬಂದ್ಬಿಡು ಶಾರು. ಹಿರಿ ಜೀವ ತಾನು ಪ್ರೀತಿಸೋ ಜೀವನ ಬಿಟ್ಟು ಇರೋಕ್ಕಾಗ್ತಿಲ್ಲ. ಆ ಜೀವ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ನಾನು ಅತ್ತೆನ ಹುಡ್ಕೋಕೆ ಶುರು ಮಾಡಿ 6-7 ತಿಂಗಳಾಗೋಯ್ತು. ಹೋದ್ಸಲ ದೇವಿ ಬಂದಾಗ ತಾಯಿ ಮಗ ಒಂದಾಗಬೇಕು, ಅದು ನನ್ನಿಂದನೇ ಅಂತ ದೇವಿ ಹೇಳಿದ್ಮೇಲೂ ಯಾವ ವಿಷಯನೂ ಗೊತ್ತಾಗಲಿಲ್ಲ. ಈ ಸಲನಾದರೂ ನನ್ನ ಅತ್ತೆ ಮಾವನಮ್ಮ ಎಲ್ಲಿದ್ದಾರೆ ಅನ್ನೋ ಸಣ್ಣ ಸುಳಿವಾದರೂ ಕೊಡು ತಾಯಿ.